ದರ್ಶನ್ ಅವರ ಬೆಳ್ಳಿ ಪಡವ ಈಗಾಗಲೇ ಗ್ರ್ಯಾಂಡ್ ಆಗಿ ಡಿ ಬಾಸ್ ಅವರ ಭಕ್ತಗಣದ ಸಮ್ಮುಖದಲ್ಲಿ ನಡೀತಾ ಇದೆ. ಸದ್ಯವಾಗ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಸಾನಿಯಾ ಅಯ್ಯರ್ ಅವರು. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈಗಾಗಲೇ ಶೂಟಿಂಗ್ ಅಂತ ತಲುಪಿದೆ ಅವರ ಸಿನಿಮಾ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಸಿನಿ ಪ್ರೇಕ್ಷಕರನ್ನು ನಡೆಸೋದಕ್ಕೆ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದಾರೆ. ಸದ್ಯ ಇವಾಗ ಅವರು ಡಿ ಬಾಸ್ ಅವರ ಒಂದಷ್ಟು ಹಾಡುಗಳಿಗೆ ಡಿ ಬಾಸ್ ಬೆಳ್ಳಿ ಪರ್ವದಲ್ಲಿ ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ ಈಗಾಗಲೇ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ನಿಂತಿದ್ದಾರೆ. ಹಲವಾರು ಫೋಟೋಶೂಟ್ಸ್ ಮೂಲಕ ಇಷ್ಟು ದಿನ ಸೋಷಿಯಲ್ ಮೀಡಿಯಾ ಅಲ್ಚಲ್ ಎಬ್ಬಿಸ್ತಿದ್ರು. ಈಗ ಡ್ಯಾನ್ಸ್ ಮೂಲಕ, ಅದು ದರ್ಶನ್ ಅವರ ಹಾಡುಗಳ ಮೂಲಕ ಯಾವ ರೀತಿ ಅಲ್ಚಲ್ ಎಬ್ಬಿಸ್ತಾರೆ ಅಂತ ಕೇಳೋಣ. ಹೇಗಿದ್ದೀರಾ ಮೊದಲನೇದಾಗಿ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಮನ್ನು ನೋಡ್ತಾ ಇದ್ರೆ ಕಳೆದು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ದರ್ಶನ್ ಅವರ ಯಾವ ಹಾಡುಗಳಿಗೆ ನೀವು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದೀರಾ ಅಂತ? ದರ್ಶನ್ ಸರ್ ಹಾಡುಗಳಲ್ಲಿ ಪಿಕ್ ಮಾಡ್ಕೊಳ್ಳೋದೇ ಕಷ್ಟ. ಪ್ರತಿಯೊಂದು ತುಂಬ ಎನರ್ಜಿಟಿಕ್ ಆಗಿರುತ್ತೆ, ಮಾಸ್ ಆಗಿರುತ್ತೆ, ಆ್ಯಂಡ್ ಕೆಲವೊಂದಷ್ಟು ಮೆಲೋಡೀಸ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಇವತ್ತು ನಾನು ಅವರು ಒಂದಷ್ಟು ಬಿಲ್ಡಪ್ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ, ಅವರೊಂದಷ್ಟು ಮಾಸ್ ಹಾಡುಗಳಿಗೆ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅವ್ರಿಗೆ ಅಂತ ಬರೆದಿರೋ ಒಂದಷ್ಟು ಸಾಂಗ್ಸ್ ಇರುತ್ತಲ್ಲ, ಹೀರೋಯಿಕ್ ಸಾಂಗ್ಸ್, ಅದು ಅದರಲ್ಲಿರೋ ಎನರ್ಜಿನೇ ಬೇರೆ. ಸೊ ಆ ಎನರ್ಜಿನ ನಾನಿವತ್ತು ಶ್ರೀರಂಗಪಟ್ಟಣದಲ್ಲಿ ಇಷ್ಟು ಸಾವಿರ ಜನದ ಮುಂದೆ ತೋರಿಸ್ಬೇಕು ಅಂದರೆ ನನಗೆ ತುಂಬ ಕಷ್ಟವಾದ ವಿಷಯ. ಬಟ್ ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕೊನೆಗೂ ನೀವು ಬಿಟ್ಕೊಟ್ಟಿಲ್ಲ ಕಂಟೆಂಟ್. ದರ್ಶನ್ ಅಂದ್ರೇ ಮಾಸ್ ಅಂದ್ರೇ ದರ್ಶನ್ ಅವರು ಅಂತ ಗೊತ್ತು. ಬಟ್ ಅವ್ರಿಗೋಸ್ಕರ ಬರೆದಿರುವಂಥ ಹಾಡುಗಳನ್ನ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ. ಬಟ್ ಯಾವ ಹಾಡುಗಳಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿ ಅಲ್ಲೇ ನೋಡೋಣ ಅಂತನಾ? ಇರಬಹುದು, ಯಾಕಂದರೆ ನೀವು ಕೂಡ ನೋಡಲೇಬೇಕು ಪರ್ಫಾರ್ಮೆನ್ಸ್ನ. ಆ್ಯಂಡ್ ಪರ್ಫಾರ್ಮೆನ್ಸ್ಗೋಸ್ಕರ ಅಂತಲೇ ಒಂದು ವಾರದಿಂದ ರಿಹರ್ಸಲ್ಸ್ ನಡೀತಾ ಇದೆ. ಸೊ ಹಾಗಾಗಿ ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರೆ ಹೇಗೆ ಅಲ್ವಾ? ತುದಿಗಾಲಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ನೋಡೋದಕ್ಕೆ. ಅಂಡ್ ಅಮ್ಮ ಹೇಳ್ತಾ ಇದ್ರು ಆಗ್ತಾನೆ. ಸೊ ಗಜ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರೆ ಹೆಂಗಿರುತ್ತೆ ಅಂತ? ಅಂದರೆ ನನ್ನ ಕನಸು ಏನಿತ್ತು ಅಂದರೆ, ನಾನು ದೊಡ್ಡ ಪರದೆಯಲ್ಲಿ ಒಂದು ಫೀಮೇಲ್ ಲೀಡಾಗಿ ಕಾಣಿಸ್ಕೋಬೇಕು ಅಂತ. ಬಟ್ ಈ ಕನಸಿಗೆ ರೆಕ್ಕೆ ಕೊಟ್ಟಿದ್ದೆ ಗಜ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಅದು. ನಾನು ಪ್ರಾಬಬ್ಲಿ UKG LKG ಗೊತ್ತಿಲ್ಲ. ಸೊ ದರ್ಶನ್ ಸರ್ ಅವರೊಡನೆ ನಂದೊಂದು ಇರುವೆ ಅಷ್ಟು ಪಾತ್ರ ಆಗಿರ್ಬೋದೇನೋ. ನನಗೇನು ಹೆಮ್ಮೆ ಅಂದರೆ, ಅವರು ಈ 25 ವರ್ಷ ನಾವೇನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇವತ್ತು ಡಿ ಪರ್ವ ಅಂತ, ಅದರಲ್ಲಿ ನಂದೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇದೆ ಅಂತ ಖುಷಿ ಇದೆ. ಸೊ ಆ ಸಿನಿಮಾ ನನಗೆ ರೆಕ್ಕೆ ಕೊಡ್ತು. ನನ್ನ ಕನಸುಗಳನ್ನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ನಾನು ಕನಸು ಕಾಣಬಲ್ಲೆ ಅಂತ ನನಗೊಂದು ನಂಬಿಕೆ ಕೊಡ್ತು. ಸೊ ಅದರಿಂದ ಇವತ್ತು ಕೆಲಸ ಮಾಡ್ತಾ ಬಂದು ಇವತ್ತು ಕೊನೆಗೂ ನಾನು ಒಂದು ಸಿನಿಮಾ ಫೀಮೇಲ್ ಲೀಡಾಗಿ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿಯ ವಿಚಾರನೇ. ದರ್ಶನ್ ಅವರ ಗುಣಗಳಲ್ಲಿ ನಿಮಗೆ ಇಷ್ಟ ಆಗಿರುವಂತಹ ಗುಣ ಯಾವುದು ಅಂತ? ನಾನು ರೀಸೆಂಟಾಗಿ ದರ್ಶನ್ ಸರ್ನ ಭೇಟಿ ಆದೆ ಒಂದು ಇವೆಂಟ್ನಲ್ಲಿ. ನಾನು ಹೋಗಿ ಮಾತಾಡಿಸಿದೆ, ದರ್ಶನ್ ಸರ್ ಹಾಯ್, ನಾನು ಸಾನಿಯಾ ಅಯ್ಯರ್ ಅಂತ. ನನಗೆ ತುಂಬ ಶಾಕ್ ಆಗಿದ್ದ ವಿಚಾರ ಏನಂದರೆ, ಸರ್ ಗಜಾಲ್ ನೋಡಿದ್ದು ಅದಾದಮೇಲೆ ಇವಾಗಲೇ ನಾನು ನೋಡ್ತಾ ಇರೋದು ಅಂತ ಹೇಳಿದ್ರು. ನನಗೆ ಸರ್ ನಿಮಗೆ ಹೇಗೆ ಜ್ಞಾಪಕ ಇದೆ ಅಂತ, ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿ, ಏನಂತಾರೆ, ಅವ್ರ ಆರಾನೇ ಅಷ್ಟು ಪವರ್ಫುಲ್ ಆಗಿದೆ. ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದಾರೆ. ಬಟ್ ಯಾವುದೋ ಒಂದು ಚಿಕ್ಕ ಪಾತ್ರನ ನಾನು ಅದು ಎಷ್ಟೋ ವರ್ಷಗಳ ಹಿಂದೆ ಮಾಡಿರೋದನ್ನ ಇವತ್ತಿಗೂ ಅವ್ರು ನೆನ್ಪಿಟ್ಕೊಂಡು ಗುರ್ತಿಸ್ಕೊಂಡು ಹೇಳ್ತಾರೆ ಅಂದರೆ ಅದೇ ಹೇಳುತ್ತೆ ಅವ್ರ ಬಗ್ಗೆ 1000 ಮಾತು ಹೇಳುತ್ತೆ. ಸೊ ಆವತ್ತಿನ ದಿವಸ ಐ ವಾಸ್ ಲೈಕ್ ಅಸ್ಟೌಂಡೆಡ್. ನನಗೆ ಮಾತೇ ಬರ್ತಾ ಇರಲಿಲ್ಲ ಆವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ. ಸೊ ಅದು ನಂಗೆ ದರ್ಶನ್ ಸರಲ್ಲಿ ಇಷ್ಟ ಆಗೋ ವಿಚಾರ. ಅವರೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ, ಆಕಾಶದ ಎತ್ತರಕ್ಕೆ ಬೆಳೆದ್ರೂ ಕೂಡ ಅವರ ಕಾಲು ನೆಲದ ಮೇಲೆ ಇದೆ. ಸೊ ಆ ವಿಚಾರ ಇದೆಯಲ್ಲ, ಅದು ತುಂಬ ಕಷ್ಟ. ಅಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ಅದೇ ರೀತಿ ಹಂಬಲ್ ಆಗಿ ಡೌನ್ ಟು ಅರ್ತ್ ನೇಚರ್ ಬೆಳೆಸ್ಕೊಳ್ಳೋದು ಇರೋದಿಲ್ಲ, ಅದು ನಾವು ಕೂಡ ಕಲ್ತ್ಕೋಬೇಕಾದದ್ದೇ. ಮನುಷ್ಯನ ಜೀವನದಲ್ಲಿ 25 ವರ್ಷಗಳು ಬದುಕೋದೇ ಕಷ್ಟ. ಅಂಥದ್ರಲ್ಲಿ ಅವರು 25 ವರ್ಷಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಪೂರೈಸಿದ್ದಾರೆ. ಈಗಾಗಲೇ ಕಾಟೇರ ಸಿನಿಮಾ 50 ದಿನಗಳನ್ನು ಪೂರೈಸಿದೆ. ಈಗ ಇತ್ತೀಚೆಗೆ ನಿನ್ನೆಯಷ್ಟೇ ಡೆವಿಲ್ ಸಿನಿಮಾದ ಒಂದು ಪೋಸ್ಟರ್ ಸಹ, ಫಸ್ಟ್ ಲುಕ್ ಸಹ ರಿಲೀಸ್ ಆಗಿದೆ. ಸೊ ಅವರ ಒಂದು ಸಿನಿ ಪಯಣಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ ಅಂತ? ಅಂದರೆ 25 ವರ್ಷ 50 ವರ್ಷ ಆಗಲಿ, ಇನ್ನೂ ಮುಂದಕ್ಕೆ ಮನೋರಂಜಿಸ್ತಾನೆ ಹೋಗ್ತಾರೆ ಅಂತ ಕೇಳ್ಕೊತೀನಿ. ಯಾಕಂದರೆ ಅವರು ಇವತ್ತಿನವರೆಗೂ ಕೊಟ್ಟಿರುವಂಥ ಸಿನಿಮಾಗಳು
ಬಹಳಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳಿರುತ್ತೆ, ಬಹಳಷ್ಟು ಸೋಷಿಯಲ್ ಮೆಸೇಜಸ್ಗಳಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ಅವ್ರನ್ನ ತೆರೆ ಮೇಲೆ ನೋಡಿದ್ರೆ ನಮಗೇನು ಸಾಕಪ್ಪ ಅಂತ ಅನ್ಸಲ್ಲ, ಇನ್ನೂ ನೋಡಬೇಕು ಅನ್ನೋ ಕುತೂಹಲ ಅವ್ರು ಪ್ರತಿಯೊಂದು ಮೂವಿಲೂ ಹುಟ್ಟಿಸ್ತಾ ಹೋಗ್ತಾರೆ. ಅವರು ಪ್ರತಿಯೊಂದಕ್ಕೂ ಅವ್ರ ಲುಕ್ಗಳನ್ನ ಬದಲಾಯಿಸ್ಕೋತಾರೆ. ಅಷ್ಟೇ ಡೆಡಿಕೇಶನಿಂದ ಇರೋದಕ್ಕೇ ಇಷ್ಟು ವರ್ಷ ಇಂಡಸ್ಟ್ರಿನ ಆಳ್ಕೊಂಡು ಬಂದಿರೋದು ಅವರು. ಸೊ ಹಾಗಾಗಿ ಆಲ್ ದ ವೆರಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋಕ್ಕಾಗುತ್ತೆ, ನಾವು ಚಿಕ್ಕವರು, ಸರ್ನ ನೋಡಿ ನಾವು ಕಲಿಬೇಕಾಗಿರೋದು. ಯಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮ ಗೌರಿ ಸಿನಿಮಾಗೂ ಸಹ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಇದೇ ಥರ ಮತ್ತಷ್ಟು ಅವಕಾಶಗಳು ನಿಮಗೆ ಸ್ಯಾಂಡಲ್ವುಡ್ನಲ್ಲಿ ಸಿಗಲಿ ಅಂತ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.